ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ. ವೃಶ್ಚಿಕ ರಾಶಿಯವರಿಗೆ ದೊಡ್ಡ ರಹಸ್ಯ ಪವಾಡ ಸಂಭವಿಸುತ್ತದೆ. ಡಿಸೆಂಬರ್ 25ರ ನಂತರ ಬರುವಂತಹ ಒಬ್ಬ ಹೊಸ ವ್ಯಕ್ತಿ ನಿಮ್ಮ ಜೀವನದ ವಿಶೇಷವಾದ ದಿಕ್ಕನ್ನು ಬದಲಾಯಿಸಬಲ್ಲ ಶಕ್ತಿವಂತರನ್ನಾಗಿ ಮಾಡುವಂತಹ, ನಿಮ್ಮ ಜೀವನದ ಮೇಲೆ ಪ್ರೀತಿ, ಪ್ರೋತ್ಸಾಹ, ಉತ್ಸಾಹ ಬರುವಂತೆ ಮಾಡುವ ವಿಶೇಷವಾದ ವ್ಯಕ್ತಿಯಾಗಿರ್ತಾರೆ. ಹಾಗಾದರೆ ಆ ವ್ಯಕ್ತಿ ಯಾರು, ನಿಮ್ಮ ಜೀವನಕ್ಕೆ ಯಾವ ರೀತಿ ಬರ್ತಾರೆ ಎಂಬ ಸಂಪೂರ್ಣವಾದ ಮಾಹಿತಿಯನ್ನು ನೋಡ್ತಾ ಹೋಗೋಣ. ಹೌದು, ಈ ಒಬ್ಬ ವಿಶೇಷ ವ್ಯಕ್ತಿಯ ಆಗಮನವು ದೊಡ್ಡ ಬದಲಾವಣೆಯನ್ನು ತರಬಲ್ಲದು. ಈ ವ್ಯಕ್ತಿ ಕೇವಲ ಒಬ್ಬ ಪರಿಚಯವಾಗಿರದೆ ದೈವಿಕ ಪವಾಡಕ್ಕೆ ಕಾರಣವಾಗುವಂತಹ ಶಕ್ತಿಯುತ ವ್ಯಕ್ತಿಯಾಗಿರಬಹುದು. ಅವರ ಮಾತು, ಬೆಂಬಲ ಮತ್ತು ಉಪಸ್ಥಿತಿಯು ವೃಶ್ಚಿಕ ರಾಶಿಯವರ ಬದುಕಿನಲ್ಲಿ ಹೊಸ ದಾರಿ, ಹೊಸ ಬೆಳಕು ಮತ್ತು ಹೊಸ ಆತ್ಮವಿಶ್ವಾಸವನ್ನು ತರುವಂತಹ ಶಕ್ತಿಯನ್ನು ಹೊಂದಿರುತ್ತದೆ. ಈ ವ್ಯಕ್ತಿಯಿಂದ ನಿಮ್ಮ ಜೀವನದಲ್ಲಿ ಅಡಗಿದಂತಹ ಮುಚ್ಚಿದಂತಹ ಬಾಗಿಲುಗಳು ತೆರೆಯಬಹುದು, ಹಳೆಯ ನೋವುಗಳು ಗುಣವಾಗಬಹುದು. ಈ ವಿಡಿಯೋದಲ್ಲಿ ಡಿಸೆಂಬರ್ 25ರ ನಂತರ ಯಾವ ವ್ಯಕ್ತಿಯಿಂದ ವೃಶ್ಚಿಕ ರಾಶಿಯವರಿಗೆ ದೈವಿಕ ಪವಾಡ ನಡೆಯುತ್ತದೆ ಎಂಬುದನ್ನು ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ಅದಕ್ಕೂ ಮುನ್ನ ನೀವು ಕೂಡ ವೃಶ್ಚಿಕ ರಾಶಿಯವರಾಗಿದ್ದಲ್ಲಿ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ತಪ್ಪದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಜೈ ಶ್ರೀರಾಮ್ ಎಂದು ಕಮೆಂಟ್ ಮಾಡಿ. ವೃಶ್ಚಿಕ ರಾಶಿಯವರ ಬದುಕು ಎಂದರೆ ಒಂದು ಆಳವಾದ ಸಾಗರದಂತೆ. ಹೊರಗಿನಿಂದ ನೋಡುವವರಿಗೆ ಇವರು ಶಾಂತವಾಗಿ ಕಂಡರೂ ಒಳಗಡೆ ಸಾವಿರಾರು ಅಲೆಗಳ ಅಬ್ಬರ ಇರುತ್ತದೆ. ಇವರು ತಮ್ಮ ಮನಸ್ಸಿನ ಗುಟ್ಟುಗಳನ್ನು ಮತ್ತು ನೋವುಗಳನ್ನು ಯಾರಿಗೂ ಬಿಟ್ಟು ಕೊಡೋದಿಲ್ಲ. ಅತಿಯಾದ ಬಾಹುಕತೆ ಮತ್ತು ಯಾರನ್ನಾದರೂ ನಂಬಿದರೆ ಪ್ರಾಣವನ್ನೇ ಕೊಡುವ ಗುಣ ಇವರದ್ದು. ಆದರೆ ಕಳೆದ ಕೆಲವು ಸಮಯದಿಂದ ವೃಶ್ಚಿಕ ರಾಶಿಯವರ ಬದುಕು ಸಂಕಷ್ಟದ ಸುಳಿಯಲ್ಲಿ ಸಿಲುಕಿದೆ. ನಂಬಿದವರಿಂದಲೇ ದ್ರೋಹವಾಗಿರಬಹುದು ಅಥವಾ ತೀರಾ ಆಪ್ತರು ಎಂದುಕೊಂಡವರು ಕಷ್ಟ ಕಾಲದಲ್ಲಿ ಕೈ ಬಿಟ್ಟಿರಬಹುದು. ಇವರ ಮನಸ್ಸಿನ ಮೇಲೆ ಆಳವಾದ ಗಾಯವನ್ನ ಮಾಡಿದೆ. ಇಂತಹ ಸಂದರ್ಭದಲ್ಲಿ ಡಿಸೆಂಬರ್ 25ರ ನಂತರ ಸಮಯವು ಇವರ ಪಾಲಿಗೆ ಕತ್ತಲ ಸುರಂಗದ ಕೊನೆಯಲ್ಲಿ ಕಾಣುವಂತಹ ಬೆಳಕಿನಂತೆ ಗೋಚರಿಸುತ್ತದೆ. ಗ್ರಹಗಳ ಬದಲಾವಣೆಯು ಇವರ ಬದುಕಿನಲ್ಲಿ ಮತ್ತೆ ಶಕ್ತಿ ಮತ್ತು ಚೈತನ್ಯವನ್ನು ತುಂಬಲು ಸಜ್ಜಾಗಿದೆ. ಈ ಬದಲಾವಣೆ ಕೇವಲ ಸಮಯದ ಬದಲಾವಣೆಯಲ್ಲ, ಇದು ಒಬ್ಬ ವ್ಯಕ್ತಿಯ ಮೂಲಕ ಇವರ ಬದುಕನ್ನು ಪ್ರವೇಶಿಸುವಂತಹ ವೃಶ್ಚಿಕ ರಾಶಿಯವರು ಸಾಮಾನ್ಯವಾಗಿ ಸೇಡು ತೀರಿಸಿಕೊಳ್ಳುವ ಗುಣದವರು ಎಂದು ಎಲ್ಲರೂ ಹೇಳುತ್ತಾರೆ. ಆದರೆ ನಿಜ ಜೀವನದಲ್ಲಿ ಇವರು ತಮಗಾದ ನೋವನ್ನು ಮೌನವಾಗಿ ನುಂಗಿಕೊಳ್ಳುವವರು. ಇಷ್ಟು ದಿನ ಇವರು ಅನುಭವಿಸಿದ ಮಾನಸಿಕ ಯಾತನೆ ಈಗ ಮುಕ್ತಿ ಸಿಗುವ ಕಾಲ ಬಂದಿದೆ. ಡಿಸೆಂಬರ್ 19ರ ನಂತರ ದೈವ ಇಚ್ಛೆಯಂತೆ ಒಬ್ಬ ವ್ಯಕ್ತಿ ಇವರ ಬದುಕಿಗೆ ಬಂದು ಇವರ ಮೌನವನ್ನು ಅರ್ಥ ಮಾಡಿಕೊಳ್ಳಲಿದ್ದಾರೆ. ಈ ವ್ಯಕ್ತಿಯ ಆಗಮನವು ವೃಶ್ಚಿಕ ರಾಶಿಯವರ ಬದುಕಿನಲ್ಲಿ ನಡೆಯುವಂತಹ ಒಂದು ಕ್ರಾಂತಿಕಾರಿ ಬದಲಾವಣೆಯಾಗಿದೆ. ಇದುವರೆಗೂ ಯಾರು ಇವರನ್ನು ಅರ್ಥ ಮಾಡಿಕೊಳ್ಳದೆ ದೂರ ಸರಿದಿದ್ದರೋ ಅವರೇ ಈಗ ಇವರ ಸಾಮರ್ಥ್ಯವನ್ನು ಕಂಡು ಬೆರಗಾಗುವ ಸಮಯ. ಈ ವ್ಯಕ್ತಿಯು ವೃಶ್ಚಿಕ ರಾಶಿಯವರ ಪಾಲಿಗೆ ಕೇವಲ ಸ್ನೇಹಿತನಲ್ಲ, ಅದು ದೇವರೇ ಕಳಿಸಿರುವಂತಹ ಶಕ್ತಿಯ ಸಂಕೇತ. ಈ ಸಮಯದಲ್ಲಿ ವೃಶ್ಚಿಕ ರಾಶಿಯವರು ಗಮನಿಸಬೇಕಾದ ಮುಖ್ಯ ವಿಷಯವೆಂದರೆ ತಮ್ಮ ಜೀವನದ ಗುಣ ಸ್ವಭಾವಗಳನ್ನು ಯಾವುದೇ ಕಾರಣಕ್ಕೂ ಬಿಡುವುದು. ಮತ್ತು ವೃಶ್ಚಿಕ ರಾಶಿಯವರು ಅಷ್ಟು ಸುಲಭವಾಗಿ ಯಾರನ್ನ ಕೂಡ ನಂಬೋದಿಲ್ಲ. ಎಲ್ಲರನ್ನ ಅನುಮಾನದ ದೃಷ್ಟಿಯಿಂದಲೇ ನೋಡ್ತಾರೆ. ಆದರೆ ಈಗ ಬರುವ ವ್ಯಕ್ತಿ ಇವರ ಅನುಮಾನವನ್ನು ಸುಳ್ಳು ಮಾಡ್ತಾರೆ. ಡಿಸೆಂಬರ್ 25ರ ನಂತರ ಗ್ರಹಗಳ ಸಂಚಾರವು ಇವರಿಗೆ ಮಾನಸಿಕ ದೃಢತೆಯನ್ನು ನೀಡುತ್ತದೆ. ಆ ದೃಢತೆಗೆ ಕಾರಣವಾಗುವರು ಆ ವಿಶೇಷ ವ್ಯಕ್ತಿ. ಈ ವ್ಯಕ್ತಿಯ ಪ್ರಭಾವದಿಂದ ವೃಶ್ಚಿಕ ರಾಶಿಯವರು ತಮ್ಮ ಭೂತಕಾಲದ ಕಹಿ ನೆನಪುಗಳಿಂದ ಹೊರಬಂದು ವರ್ತಮಾನದಲ್ಲಿ ಬದುಕಲು ಕಲಿಯುತ್ತಾರೆ. ಇಷ್ಟು ದಿನ ಮನಸ್ಸಿನಲ್ಲಿದ್ದಂತಹ ಅಡಗಿಸಿಟ್ಟಿದ್ದ ರಹಸ್ಯಗಳನ್ನು ಮತ್ತು ಭಯಗಳನ್ನು ಹೋಗಲಾಡಿಸಲು ಈ ವ್ಯಕ್ತಿ ಸಹಾಯ ಮಾಡುತ್ತಾರೆ. ಈ ಬದಲಾವಣೆಯು ಇವರ ಬದುಕಿನಲ್ಲಿ ನಡೆಯುವ ಒಂದು ಪವಾಡವೇ ಸರಿ. ವೃಶ್ಚಿಕ ರಾಶಿಯವರ ಬದುಕನ್ನು ಬದಲಾಯಿಸಲಿರುವ ಆ ವ್ಯಕ್ತಿ ಯಾರು ಎಂಬ ಪ್ರಶ್ನೆ ಎಲ್ಲರಿಗೂ ಕಾಡುತ್ತದೆ. ಅದೇ ರೀತಿ ಈ ಸಂದರ್ಭದಲ್ಲಿ ನೀವು ಮಾಡುವಂತಹ ಪ್ರತಿಯೊಂದು ಒಳ್ಳೆಯ ಕಾರ್ಯಗಳು ಕೂಡ ನಿಮಗೆ ವಿಶೇಷವಾಗಿ 2ರಷ್ಟು ಲಾಭ ಕೊಡುತ್ತೆ ಅನ್ನೋದಕ್ಕೆ ಇದೇ ಸಾಕ್ಷಿಯಾಗಿರುತ್ತೆ. ಹೌದು, ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ವೃಶ್ಚಿಕ ರಾಶಿಯವರು ನಿಗೂಢತೆ ಮತ್ತು ಪ್ರಾಮಾಣಿಕತೆಯನ್ನು ಇಷ್ಟಪಡುವವರು. ಆದ್ದರಿಂದ ಇವರ ಬದುಕಿಗೆ ಬರುವ ಆ ವ್ಯಕ್ತಿಯು ಬಹಳ ಗಂಭೀರ ಮತ್ತು ಪ್ರಬುದ್ಧ ವ್ಯಕ್ತಿತ್ವ ಉಳ್ಳವರಾಗಿರುತ್ತಾರೆ. ಈ ವ್ಯಕ್ತಿ ನಿಮ್ಮ ರಕ್ತ ಸಂಬಂಧಿ ಆಗಿರ್ಬೋದು, ಅಥವಾ ಬಹಳ ವರ್ಷಗಳ ನಂತರ ಭೇಟಿಯಾಗುವ ಹಳೆಯ ಸ್ನೇಹಿತ ಆಗಿರಬಹುದು, ಅಥವಾ ಆಧ್ಯಾತ್ಮಿಕ ಗುರುವಾಗಿರಬಹುದು. ಇವರು ಯಾರೇ ಆಗಿರಲಿ, ಅವರ ಮುಖ್ಯ ಗುಣವೇನೆಂದರೆ ನಿಮ್ಮ ನಂಬಿಕೆಗೆ ಅವರು ಅರ್ಹರಾಗಿರ್ತಾರೆ. ವೃಶ್ಚಿಕ ರಾಶಿಯವರಿಗೆ ಬೇಕಾಗಿರೋದು ನಂಬಿಕೆ ಮತ್ತು ವಿಶ್ವಾಸ. ಈ ವ್ಯಕ್ತಿಯು ಅದನ್ನು 100ಕ್ಕೆ 100ರಷ್ಟು ನೀಡ್ತಾರೆ. ಈ ವ್ಯಕ್ತಿಯಿಂದ ನಡೆಯುವ ಪವಾಡವೆಂದರೆ ಅದು ಪುನರುಚ್ಚೇತನ ಅಥವಾ ಮರುಹುಟ್ಟು. ವೃಶ್ಚಿಕ ರಾಶಿಯವರು ಸೋತಾಗ ಮತ್ತೆ ಎದ್ದು ಬರುವಂತಹ ಪ್ರತಿಕ್ರಿಯೆಗೆ ಈ ವ್ಯಕ್ತಿ ಸಾಕ್ಷಿಯಾಗುತ್ತಾರೆ ಮತ್ತು ಶಕ್ತಿ ತುಂಬುತ್ತಾರೆ. ನೀವು ಆರ್ಥಿಕವಾಗಿ ಮತ್ತು ಮಾನಸಿಕವಾಗಿ ಎಷ್ಟೇ ಕುಗ್ಗಿ ಹೋಗಿದ್ದರೂ ಈ ವ್ಯಕ್ತಿ ನಿಮ್ಮ ಕೈ ಹಿಡಿದು ಮೇಲೆತ್ತು. ಇವರ ಮಾತುಗಳಿಂದ ಮಾಂತ್ರಿಕ ಶಕ್ತಿ ಇರುತ್ತದೆ. ನೀವು ಕುಗ್ಗಿ ಹೋದಾಗ ಅವರು ನೀಡುವಂತಹ ಧೈರ್ಯ ನಿಮ್ಮ ಜೀವನದ ಎಷ್ಟೇ ಸೋಲನ್ನು ಕೂಡ ಮತ್ತೆ ಗೆಲ್ಲುವಂತಹ ಆತ್ಮವಿಶ್ವಾಸವನ್ನು ತುಂಬಿಸುತ್ತದೆ. ಅದೇ ರೀತಿ ನಿಮ್ಮ ಮೇಲೆ ನಿಮಗೆ ಪ್ರೀತಿ
ಹೆಚ್ಚಾಗುತ್ತದೆ. ನೀವು ಪ್ರತಿಯೊಂದು ಕೆಲಸವನ್ನ ಮಾಡಬಲ್ಲೆ ಎಂಬ ಮಾನಸಿಕವಾದ ಸ್ಥೈರ್ಯವನ್ನ ಪಡೆದುಕೊಳ್ಳಬಹುದು. ಈ ವ್ಯಕ್ತಿಯು ನಿಮಗೆ ನಿಮ್ಮ ಜೀವನಕ್ಕೆ ಬಂದ ನಂತರ ನಿಮ್ಮ ಶತ್ರುಗಳು ತಾವಾಗಿಯೇ ಬಾಲ ಮುದ್ರಿಕೊಳ್ಳುತ್ತಾರೆ. ಏಕೆಂದರೆ ವೃಶ್ಚಿಕ ರಾಶಿಯವರ ಬುದ್ಧಿವಂತಿಕೆಗೆ ಈ ವ್ಯಕ್ತಿಯು ತಂತ್ರಗಾರಿಕೆ ಸೇರಿದರೆ ಯಾರು ಎದುರು ನಿಲ್ಲಲು ಸಾಧ್ಯವಿಲ್ಲ. ಈ ವ್ಯಕ್ತಿಯು ನಿಮಗೆ ಬದುಕಿನ ಗುಪ್ತ ಸತ್ಯಗಳನ್ನು ತಿಳಿಸಿಕೊಡಬಹುದು. ವೃಶ್ಚಿಕ ರಾಶಿಯವರಿಗೆ ಸಂಶೋಧನೆ ಅಥವಾ ಆಳವಾದ ಅಧ್ಯಯನ ಮಾಡುವುದೆಂದರೆ ತುಂಬಾ ಇಷ್ಟ. ಈ ವ್ಯಕ್ತಿಯು ನಿಮ್ಮ ಆಸಕ್ತಿಗೆ ನೀರೆರೆಯುತ್ತಾರೆ. ಇವರ ಒಡನಾಟದಿಂದ ನಿಮಗೆ ನಿಗೂಢ ಹಣ ಬರುವ ದಾರಿಗಳು ಗೋಚರಿಸಬಹುದು. ಈ ವ್ಯಕ್ತಿಯು ನಿಮ್ಮ ಪಾಲಿಗೆ ಅದೃಷ್ಟದ ಬಾಗಿಲು ತೆರೆಯುವ ಕೀಲಿಕೈ ಇದ್ದಂತೆ. ಇವರು ನಿಮ್ಮ ರಹಸ್ಯಗಳನ್ನು ಕಾಪಾಡುತ್ತಾರೆ ಮತ್ತು ನಿಮ್ಮ ಗೌರವಕ್ಕೆ ಧಕ್ಕೆ ಬಾರದಂತೆ ನೋಡಿಕೊಳ್ಳುತ್ತಾರೆ. ವೃಶ್ಚಿಕ ರಾಶಿಯವರು ಒಮ್ಮೆ ನಂಬಿದರೆ ಪ್ರಾಣವನ್ನೇ ಕೊಡುತ್ತಾರೆ. ಈ ವ್ಯಕ್ತಿಯು ನಿಮ್ಮ ಆ ಪ್ರೀತಿಗೆ ಅರ್ಹರಾಗಿರ್ತಾರೆ. ಅದೇ ರೀತಿ ವಿಶೇಷವಾಗಿ ಈ ವ್ಯಕ್ತಿಯು ನಿಮಗೆ ದ್ವೇಷವನ್ನ ಬಿಟ್ಟು ಕ್ಷಮಿಸುವುದನ್ನು ಕಲಿಸಿಕೊಡ್ತಾರೆ. ದ್ವೇಷವೇ ವೃಶ್ಚಿಕ ರಾಶಿಯವರ ಮನಸ್ಸಿನ ನೆಮ್ಮದಿಯನ್ನ ಹಾಳು ಮಾಡುತ್ತಿರುವುದು. ಈ ವ್ಯಕ್ತಿ ಸಾನ್ನಿಧ್ಯದಲ್ಲಿದ್ದಾಗ ನಿಮ್ಮ ಮನಸ್ಸಿನ ಭಾರ ಕಡಿಮೆ ಆಗ್ತಾ ಹೋಗುತ್ತೆ. ಇವರು ನಿಮಗೆ ಆಧ್ಯಾತ್ಮಿಕದ ಕಡೆಗೆ ಒಲವು ಮೂಡಿಸಬಹುದು. ದೇವರ ಪವಾಡ ಎಂದರೆ ನಿಮ್ಮ ಮನಸ್ಸು ಪರಿವರ್ತನೆಯಾಗುವುದು. ಈ ವ್ಯಕ್ತಿಯ ಮೂಲಕ ವೃಶ್ಚಿಕ ರಾಶಿಯವರ ಮನಸ್ಸು ದ್ವೇಷದಿಂದ ಪ್ರೀತಿಯ ಕಡೆಗೆ ಬದಲಾಗುತ್ತದೆ. ಡಿಸೆಂಬರ್ 25ರ ನಂತರ ವೃಶ್ಚಿಕ ರಾಶಿಯವರ ಪಾಲಿಗೆ ಈ ವ್ಯಕ್ತಿಯು ಕತ್ತಲೆಯಲ್ಲಿ ಸಿಗುವ ದಾರಿದೀಪದಂತೆ ಬಂದು ಬದುಕಿನಲ್ಲಿ ಹೊಸ ಅಧ್ಯಾಯವನ್ನು ಬರೆಯಲಿದ್ದಾರೆ. ವೃಶ್ಚಿಕ ರಾಶಿಯವರು ಸಾಮಾನ್ಯವಾಗಿ ಕಠಿಣ ಪರಿಶ್ರಮಿಗಳು ಮತ್ತು ತಮ್ಮ ಕೆಲಸದಲ್ಲಿ ಶ್ರದ್ಧೆ ಉಳ್ಳವರು. ಆದರೆ ಇವರಿಗೆ ಒಂದು ಸಮಸ್ಯೆ ಏನೆಂದರೆ ಇವರು ಮಾಡಿದ ಕೆಲಸಕ್ಕೆ ತಕ್ಕ ಮನ್ನಣೆ ಸಿಗೋದಿಲ್ಲ ಅಥವಾ ಇವರ ಪರಿಶ್ರಮವನ್ನ ಬೇರೆಯವರು ತಮ್ಮ ಹೆಸರಿಗೆ ಬಳಸಿಕೊಳ್ತಾರೆ. ಡಿಸೆಂಬರ್ 25ರ ಹೊರಗಿನ ಸಮಯ ಇವರಿಗೆ ವೃತ್ತಿ ಜೀವನದಲ್ಲಿ ಬಹಳಷ್ಟು ಸವಾಲುಗಳನ್ನು ಒಡ್ಡಿರಬಹುದು. ಕಚೇರಿಯಲ್ಲಿ ರಾಜಕೀಯ ಸಹೋದ್ಯೋಗಿಗಳ ಕಿರುಕುಳ ಅಥವಾ ಅರ್ಹತೆ ಇದ್ದರೂ ಕೂಡ ಬಡ್ತಿ ಸಿಗದಿರುವುದು ಇವರನ್ನ ಹತಾಶರನ್ನಾಗಿ ಮಾಡಿದೆ. ಆದರೆ ಡಿಸೆಂಬರ್ 25ರ ನಂತರ ಇವರ ಜೀವನಕ್ಕೆ ಬರುವ ವಿಶೇಷ ವ್ಯಕ್ತಿಯು ಅವರ ವೃತ್ತಿ ಬದುಕಿನ ದಿಕ್ಕನ್ನೇ ಬದಲಾಯಿಸಲಿದ್ದಾರೆ. ಈ ವ್ಯಕ್ತಿಯು ನಿಮಗೆ ಕೆಲಸದ ಸ್ಥಳದಲ್ಲಿ ಆಗುತ್ತಿರುವಂತಹ ಅನ್ಯಾಯದ ವಿರುದ್ಧ ಧ್ವನಿ ಎತ್ತಲು ಶಕ್ತಿ ನೀಡುತ್ತಾರೆ. ಇವರು ನಿಮ್ಮ ಪ್ರತಿಭೆಯನ್ನು ಗುರುತಿಸಿ ಅದನ್ನು ಜಗತ್ತಿಗೆ ತೋರಿಸಲು ಸಹಾಯ ಮಾಡುತ್ತಾರೆ. ಉದ್ಯೋಗದಲ್ಲಿರುವ ವೃಶ್ಚಿಕ ರಾಶಿಯವರಿಗೆ ಈ ವ್ಯಕ್ತಿಯು ಮೇಲಾಧಿಕಾರಿಯ ರೂಪದಲ್ಲಿ ಅಥವಾ ಪ್ರಭಾವಿ ವ್ಯಕ್ತಿಯ ರೂಪದಲ್ಲಿ ಬಂದು ರಕ್ಷಣೆ ನೀಡುತ್ತಾರೆ. ನಿಮ್ಮ ವಿರುದ್ಧ ನಡೆಯುವ ಗುಪ್ತ ಸಂಚುಗಳು ಈ ವ್ಯಕ್ತಿ ಬಯಲು ಮಾಡುತ್ತಾರೆ. ವೃಶ್ಚಿಕ ರಾಶಿಯವರಿಗೆ ಸಂಶೋಧನೆ, ವೈದ್ಯಕೀಯ ಅಥವಾ ಪೊಲೀಸ್ ಇಲಾಖೆಯಂತಹ ಕ್ಷೇತ್ರದಲ್ಲಿ ಆಸಕ್ತಿ ಹೆಚ್ಚಾಗಿರುತ್ತೆ. ಈ ಕ್ಷೇತ್ರದಲ್ಲಿ ಕೆಲಸ ಮಾಡುವವರಿಗೆ ಈ ವ್ಯಕ್ತಿಯು ದೊಡ್ಡ ಮಟ್ಟದ ಯಶಸ್ಸನ್ನು ತಂದುಕೊಡ್ತಾರೆ. ಈ ವ್ಯಕ್ತಿಯ ಶಿಫಾರಸು ಅಥವಾ ಮಾರ್ಗದರ್ಶನದಿಂದ ನಿಮಗೆ ಬಹುದಿನದಿಂದ ಸಿಗಬೇಕಾದ ಸರ್ಕಾರಿ ಕೆಲಸವೋ ಅಥವಾ ಉನ್ನತ ಹುದ್ದೆಯೋ ಲಭಿಸುವ ಸಾಧ್ಯತೆ ಇದ್ದು ಇವರು ನಿಮಗೆ ಕೆಲಸದಲ್ಲಿನ ರಹಸ್ಯ ತಂತ್ರಗಳನ್ನು ಹೇಳಿಕೊಡ್ತಾರೆ. ಇದರಿಂದ ನೀವು ನಿಮ್ಮ ಸ್ಪರ್ಧಿಗಳಿಗಿಂತ ಮುಂದೆ ಇರ್ತೀರಾ. ಆರ್ಥಿಕವಾಗಿ ವೃಶ್ಚಿಕ ರಾಶಿಯವರು ಹಣವನ್ನು ರಹಸ್ಯವಾಗಿ ಇಡಲು ಇಷ್ಟಪಡ್ತಾರೆ ಮತ್ತು ಉಳಿತಾಯಕ್ಕೆ ಮಹತ್ವ ನೀಡುತ್ತಾರೆ. ಆದರೆ ಕಳೆದ ಕೆಲವು ಸಮಯದಿಂದ ಅನಿರೀಕ್ಷಿತ ಖರ್ಚುಗಳು ಅಥವಾ ಸಾಲಬಾಧೆ ಇವರನ್ನ ಹೈರಾಣವಾಗಿಸಿರಬಹುದು. ಈ ಹೊಸ ವ್ಯಕ್ತಿಯ ಪ್ರವೇಶದಿಂದಾಗಿ ನಿಮ್ಮ ಆರ್ಥಿಕ ಪರಿಸ್ಥಿತಿಯಲ್ಲಿ ಪವಾಡ ಸದೃಶ್ಯ ಬದಲಾಗುತ್ತದೆ. ಈ ವ್ಯಕ್ತಿಯು ನಿಮಗೆ ಹಣ ಸಂಪಾದನೆ ಮಾಡುವ ಗುಪ್ತ ಮಾರ್ಗವನ್ನು ತೋರಿಸಬಹುದು. ಉದಾಹರಣೆಗೆ ಹಳೆಯ ಆಸ್ತಿ ಮಾರಾಟದಿಂದ ಬರುವ ಲಾಭ ಅಥವಾ ಷೇರು ಮಾರುಕಟ್ಟೆಯಲ್ಲಿನ ಹೂಡಿಕೆ ಇದರ ಬಗ್ಗೆ ಮಾಹಿತಿ ನೀಡ್ತಾರೆ, ಸಲಹೆ ನೀಡ್ತಾರೆ. ನಿಮಗೆ ಜಾಕ್ಪಾಟ್ ಹೊಡೆದಂತೆ ಆಗಬಹುದು. ಈ ವ್ಯಕ್ತಿಯು ನಿಮ್ಮನ್ನು ಮೋಸದ ಹೂಡಿಕೆಗಳಿಂದ ಪಾರು ಮಾಡ್ತಾರೆ. ವ್ಯಾಪಾರ ವ್ಯವಹಾರದಲ್ಲಿರುವಂಥವರಿಗೆ ಈ ವ್ಯಕ್ತಿಯ ಸಂಕಷ್ಟ ನಿವಾರಕನಂತೆ ಬರ್ತಾರೆ. ನಷ್ಟದಲ್ಲಿ ನಡೆಯುತ್ತಿರುವಂತಹ ನಿಮ್ಮ ವ್ಯಾಪಾರವನ್ನು ಲಾಭದ ಹಳಿಗೆ ತರಲು ಇವರು ನೀಡುವ ಒಂದೇ ಒಂದು ಐಡಿಯಾ ಸಾಕು. ಈ ವ್ಯಕ್ತಿಯು ನಿಮಗೆ ಬಿಸ್ನೆಸ್ನಲ್ಲಿ ಯಾರನ್ನ ನಂಬಬೇಕು ಮತ್ತು ಯಾರನ್ನ ನಂಬಬಾರದು ಎಂಬ ಸ್ಪಷ್ಟವಾದ ಮಾಹಿತಿಯನ್ನು ತಿಳಿಸಿಕೊಡ್ತಾರೆ. ಇವರ ಮಾತನ್ನ ಕೇಳಿದರೆ ನೀವು ದೊಡ್ಡ ಆರ್ಥಿಕ ನಷ್ಟದಿಂದ ಪಾರಾಗುತ್ತೀರಾ. ಸಾಲ ಕೊಟ್ಟವರು ನಿಮ್ಮನ್ನ ಪೀಡಿಸುತ್ತಿದ್ದರೆ ಈ ವ್ಯಕ್ತಿಯ ಮಧ್ಯಸ್ಥಿಕೆಯಿಂದ ನಿಮಗೆ ಸಮಯಾವಕಾಶ ಸಿಗುತ್ತದೆ ಅಥವಾ ಸಾಲ ತೀರಿಸಲು ಬೇರೆ ದಾರಿ ಸಿಗುತ್ತೆ. ಒಟ್ಟಾರೆಯಾಗಿ ಡಿಸೆಂಬರ್ 25ರ ನಂತರ ನಿಮ್ಮ ಜೇಬು ತುಂಬುವುದು ಮಾತ್ರವಲ್ಲದೆ ಸಮಾಜದಲ್ಲಿ ನಿಮ್ಮ ಆರ್ಥಿಕ ಸ್ಥಾನಮಾನ ಗೌರವ ಹೆಚ್ಚಾಗುತ್ತೆ. ವೃಶ್ಚಿಕ ರಾಶಿಯವರು ತಮ್ಮ ಕುಟುಂಬವನ್ನು ಪ್ರೀತಿಸೋದಕ್ಕಿಂತ ಹೆಚ್ಚಾಗಿ ರಕ್ಷಣೆ ಮಾಡ್ತಾರೆ. ಇವರ ಪ್ರೀತಿ ಬಹಳ ಆಳವಾಗಿರುತ್ತದೆ. ಆದರೆ ಇವರ ಕೋಪ ಮತ್ತು ಸಂಶಯದ ಗುಣದಿಂದ ಕೆಲವೊಮ್ಮೆ ಕುಟುಂಬದಲ್ಲಿ ಬಿರುಗಾಳಿ ಹೇಳುತ್ತದೆ. ಸಂಗಾತಿಯ ಮೇಲೆ ಅನಗತ್ಯ ಅನುಮಾನ ಪಡೋದು ಅಥವಾ ಮಕ್ಕಳ ಮೇಲೆ ಅತಿಯಾದ ನಿಯಂತ್ರಣ ಹೇರುವುದು ಮನೆಯ ಶಾಂತಿಯನ್ನು ಕೆಡಿಸಿರಬಹುದು. ಆದರೆ ಡಿಸೆಂಬರ್ 25ರ ನಂತರ ಬರುವಂತಹ ಈ ವ್ಯಕ್ತಿಯು ನಿಮ್ಮ ಎಲ್ಲ ಕೌಟುಂಬಿಕ ಸಮಸ್ಯೆಗಳಿಗೆ ಶಾಶ್ವತವಾದ ಪರಿಹಾರವನ್ನು ನೀಡಲಿದ್ದಾರೆ.
ಈ ವ್ಯಕ್ತಿ ನಿಮ್ಮ ಬಳಿ ಇದ್ದರೆ ನಿಮಗೆ ಆತ್ಮವಿಶ್ವಾಸ, ಧೈರ್ಯ, ಸಂತೋಷ, ನಿಮಗೆ ಗೊತ್ತಿಲ್ಲದೆ ನಡೆಯುವಂತಹ ದೈವಿಕವಾದ ಪವಾಡಗಳು ನಿಮ್ಮ ಜೀವನದಲ್ಲಿ ಜರುಗುತ್ತದೆ. ಈ ವ್ಯಕ್ತಿಯು ನಿಮ್ಮ ಮನಸ್ಸಿನಲ್ಲಿರುವಂತಹ ಸಂಶಯದ ಭೂತವನ್ನು ಓಡಿಸುತ್ತಾರೆ. ನಂಬಿಕೆಯೇ ಸಂಸಾರದ ಅಡಿಪ ಎಂದು ಪಾಠವನ್ನು ನಿಮಗೆ ಮನವರಿಕೆ ಮಾಡಿಕೊಡ್ತಾರೆ. ಈ ವ್ಯಕ್ತಿಯು ನಿಮ್ಮ ಮತ್ತು ನಿಮ್ಮ ಸಂಗಾತಿಯ ನಡುವೆ ಇರುವ ಕದನವನ್ನು, ಗೊಂದಲವನ್ನು ಮುಚ್ಚುವ ಸೇತುವೆ ಆಗ್ತಾರೆ. ಮುರಿದು ಬೀಳುವ ಹಂತದಲ್ಲಿರುವಂತಹ ದಾಂಪತ್ಯವನ್ನು ಈ ವ್ಯಕ್ತಿ ಉಳಿಸಿಕೊಡ್ತಾರೆ. ಇವರ ಮಾತುಗಳಲ್ಲಿ ಅಂತಹ ಶಕ್ತಿ ಇರುತ್ತದೆ. ಬಹುಶಃ ಈ ವ್ಯಕ್ತಿ ನಿಮ್ಮ ಕುಟುಂಬದ ಹಿರಿಯ ಸದಸ್ಯನಾಗಿರ್ಬೋದು, ಅಥವಾ ನಿಮ್ಮೊಬ್ಬರಿಗೂ ಬೇಕಾದಂತಹ ಆಪ್ತ ಸ್ನೇಹಿತನಾಗಿರ್ಬೋದು, ಅಥವಾ ನಿಮ್ಮ ಮನೆಯ ಜಗಳವನ್ನು ಬೀದಿಗೆ ಬಾರದಂತೆ ತಡೆಯುತ್ತಾರೆ. ವೃಶ್ಚಿಕ ರಾಶಿಯವರಿಗೆ ತಮ್ಮ ರಕ್ತ ಸಂಬಂಧಿಕರಿಂದಲೇ ಆಸ್ತಿ ವಿಚಾರದಲ್ಲಿ ಅಥವಾ ಇನ್ಯಾವುದೋ ವಿಚಾರದಲ್ಲಿ ದ್ರೋಹವಾಗಿರಬಹುದು. ಈ ವ್ಯಕ್ತಿಯು ಅಂತಹ ಸಮಸ್ಯೆಗಳನ್ನು ಕಾನೂನುಬದ್ಧವಾಗಿ ಅಥವಾ ಮಾತುಕತೆಯ ಮೂಲಕ ಬಗೆಹರಿಸಿ ನಿಮಗೆ ನ್ಯಾಯ ದೊರಕಿಸಿಕೊಡ್ತಾರೆ. ಮದುವೆಗಾಗಿ ಕಾಯುತ್ತಿರುವಂತಹ ವೃಶ್ಚಿಕ ರಾಶಿಯವರಿಗೆ ಈ ವ್ಯಕ್ತಿಯ ಕಂಕಣ ಭಾಗ್ಯವನ್ನು ತರಬಹುದು. ನಿಮ್ಮ ಬಾಳಿನಲ್ಲಿ ನಡೆಯುವಂತಹ ವಿಶೇಷವಾದ ಘಟನೆಗಳಿಗೆ ಇವರು ಸಾಕ್ಷಿಯಾಗುತ್ತಾರೆ. ನಿಮ್ಮ ಕಷ್ಟಗಳು ಈ ಒಂದು 2025 ಡಿಸೆಂಬರ್ 25ನೇ ತಾರೀಕಿನಿಂದ ಕಣ್ಮರೆಯಾಗೋದ್ರಲ್ಲಿ ಯಾವುದೇ ಸಂಶಯವಿಲ್ಲ. ಈ ವ್ಯಕ್ತಿ ನಿಮಗೆ ಕಂಕಣ ಭಾಗ್ಯವನ್ನು ದೊರಕಿಸಿಕೊಡ್ತಾರೆ. ಇವರು ತೋರಿಸುವ ಸಂಬಂಧವು ನಿಮ್ಮ ಬದುಕಿಗೆ ಹೊಸ ಬೆಳಕನ್ನು ನೀಡುತ್ತದೆ. ಇದಾಗಲೇ ಮದುವೆಯಾಗಿ ಮಕ್ಕಳಿಲ್ಲದೆ ಇರುವಂತಹ ದಂಪತಿಗಳಿಗೆ ಈ ವ್ಯಕ್ತಿಯು ಸೂಕ್ತ ವೈದ್ಯಕೀಯ ಅಥವಾ ಧಾರ್ಮಿಕ ಪರಿಹಾರವನ್ನು ಸೂಚಿಸಬಹುದು. ಇವರ ಆರೈಕೆಯಿಂದ ನಿಮ್ಮ ವಂಶ ಬೆಳೆಯುವ ಯೋಗ ಕೂಡಿಬರುತ್ತೆ. ಒಟ್ಟಾರೆಯಾಗಿ ನಿಮ್ಮ ಮನೆಯಲ್ಲಿನ ನಕಾರಾತ್ಮಕ ಶಕ್ತಿಯನ್ನು ಹೋಗಲಾಡಿಸಲು ಪೂಜೆ ಪುನಸ್ಕಾರಗಳ ಬಗ್ಗೆ ತಿಳಿಸಿಕೊಡಬಹುದು. ವೃಶ್ಚಿಕ ರಾಶಿಯವರಿಗೆ ದೈವ ಭಕ್ತಿ ಇದ್ದರೂ ಕೂಡ ಅದು ಭಯ ಮಿಶ್ರಿತವಾಗಿರುತ್ತೆ. ಈ ವ್ಯಕ್ತಿಯು ನಿಮಗೆ ದೇವರನ್ನ ಪ್ರೀತಿಸೋದನ್ನು ಕಲಿಸುತ್ತಾರೆ. ವಿಶೇಷವಾಗಿ ಈ ವ್ಯಕ್ತಿ ನಿಮ್ಮ ಮಕ್ಕಳ ಬಗ್ಗೆ ವಿಶೇಷವಾದ ಕಾಳಜಿಯನ್ನು ವಹಿಸುತ್ತಾರೆ. ಮಕ್ಕಳು ದಾರಿ ತಪ್ಪುತ್ತಿದ್ದರೆ ಅವರನ್ನು ತಿದ್ದಿ ಪ್ರೀತಿಯಿಂದ ಬುದ್ಧಿ ಹೇಳ್ತಾರೆ. ವೃಶ್ಚಿಕ ರಾಶಿಯವರ ಜೀವನದಲ್ಲಿ 2025 ಡಿಸೆಂಬರ್ 25 ಈ ಒಂದು ವರ್ಷದ ವಿಶೇಷವಾದ ತಿರುವಿನಿಂದ ಕೂಡಿರುವಂತಹ ತಿಂಗಳು ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಈ ಸಂದರ್ಭ ನಿಮ್ಮ ಜೀವನಕ್ಕೆ ಬರುವಂತಹ ಹೊಸ ವ್ಯಕ್ತಿಗಳಿಂದ ನಿಮ್ಮ ಬಾಳು ಬಂಗಾರವಾಗೋದ್ರಲ್ಲಿ ಯಾವುದೇ ಸಂಶಯವಿಲ್ಲ. ಈ ಸಮಯ ನಿಮ್ಮ ಮನೆಯಲ್ಲಿ ನಡೆಯುವ ಶುಭ ಕಾರ್ಯಗಳಲ್ಲಿ ಈ ವ್ಯಕ್ತಿ ಮುನ್ಸೂಚನೆಯಲ್ಲಿ ನಿಂತು ಎಲ್ಲವನ್ನ ನಡೆಸಿಕೊಡ್ತಾರೆ. ನಿಮ್ಮ ಕಷ್ಟ ಕಾಲದಲ್ಲಿ ಸಂಬಂಧಿಕರೆಲ್ಲ ದೂರ ಹೋದಾಗ ಈ ವ್ಯಕ್ತಿ ಮಾತ್ರ ನಿಮ್ಮ ಮನೆಯ ಸದಸ್ಯನಂತೆ ನಿಮ್ಮ ಜೊತೆ ನಿಲ್ಲುತ್ತಾರೆ. ಇವರ ಒಡನಾಟದಿಂದ ನಿಮ್ಮ ಮನೆಯಲ್ಲಿ ಮತ್ತೆ ನಗು ಮತ್ತು ನೆಮ್ಮದಿ ಮರಳುತ್ತದೆ. ಡಿಸೆಂಬರ್ 19ರ ನಂತರ ನಿಮ್ಮ ಮನೆಯ ಪ್ರತಿಯೊಂದು ಮೂಲೆಯಲ್ಲೂ ಸಂತೋಷ ತುಂಬಿರಲು ಈ ವ್ಯಕ್ತಿಗಳು ಕಾರಣವಾಗುತ್ತಾರೆ. ಇದು ದೇವರು ನಿಮ್ಮ ಕುಟುಂಬಕ್ಕೆ ನೀಡಿದ ರಕ್ಷಾ ಕವಚ ಎಂದು ನೀವು ನಂಬಬಹುದು. ಡಿಸೆಂಬರ್ 19ರ ನಂತರ ನಿಮ್ಮ ಬದುಕಿಗೆ ಬರುವ ಈ ವಿಶೇಷವಾದ ವ್ಯಕ್ತಿಯನ್ನು ಗುರುತಿಸೋದು ವೃಶ್ಚಿಕ ರಾಶಿಯವರಿಗೆ ಒಂದು ವಿಶೇಷವಾದ ಅನುಭವವಾಗುತ್ತೆ. ವೃಶ್ಚಿಕ ರಾಶಿಯವರಿಗೆ ದೈವದತ್ತವಾಗಿಯೇ 6ನೇ ಇಂದ್ರಿಯ ಅಂದರೆ 6th ಸೆನ್ಸ್ ಇರುತ್ತದೆ. ಒಬ್ಬ ವ್ಯಕ್ತಿ ಎದುರಿಗೆ ಬಂದ ತಕ್ಷಣ ಅವರ ಆಲೋಚನೆ ಏನು ಎಂಬುದನ್ನು ಗ್ರಹಿಸುವ ಶಕ್ತಿ ನಿಮಗಿರುತ್ತದೆ. ಈ ವಿಶೇಷ ವ್ಯಕ್ತಿಯನ್ನು ಗುರುತಿಸಲು ಇರುವ ಮುಖ್ಯ ಲಕ್ಷಣ ಎಂದರೆ ಅವರು ನಿಮ್ಮ ಕಣ್ಣುಗಳನ್ನು ನೇರವಾಗಿ ನೋಡಿ ಮಾತನಾಡುತ್ತಾರೆ. ಇವರ ಮಾತಿನಲ್ಲಿ ಯಾವುದೇ ಮುಚ್ಚುಮರೆ ಇರೋದಿಲ್ಲ. ಸಾಮಾನ್ಯವಾಗಿ ಜನ ನಿಮ್ಮ ಕೋಪಕ್ಕೆ ಅಥವಾ ನಿಮ್ಮ ಗಂಭೀರ ಸ್ವಭಾವಕ್ಕೆ ಹೆದರಿ ದೂರ ಸರಿಯುತ್ತಾರೆ. ಆದರೆ ಈ ವ್ಯಕ್ತಿ ನಿಮ್ಮ ವ್ಯಕ್ತಿತ್ವಕ್ಕೆ ಹೆದರೋದಿಲ್ಲ. ಬದಲಿಗೆ ನಿಮ್ಮನ್ನು ಗೌರವಿಸುತ್ತಾರೆ, ನಂಬಿಕೆ ಇಟ್ಟು ನಿಮ್ಮ ಜೊತೆ ಮಾತನಾಡ್ತಾರೆ. ಯಾರು ನಿಮ್ಮ ಮೌನವನ್ನು ಅರ್ಥ ಮಾಡಿಕೊಳ್ಳುತ್ತಾರೋ ಮತ್ತು ಯಾರು ನಿಮ್ಮ ಭೂತಕಾಲದ ಬಗ್ಗೆ ಪ್ರಶ್ನೆ ಮಾಡದೆ ನಿಮ್ಮ ಭವಿಷ್ಯವನ್ನು ರೂಪಿಸಲು ಸಹಾಯ ಮಾಡುತ್ತಾರೋ ಅವರೇ ಈ ವ್ಯಕ್ತಿ. ಇವರು ನಿಮ್ಮ ಬಳಿ ಬಂದಾಗ ನಿಮ್ಮ ಮನಸ್ಸಿನಲ್ಲಿರುವಂತಹ ಭಾರ ಹಿಡಿದು ಹಗುರವಾದ ಅನುಭವವಾಗುತ್ತೆ. ಆದರೆ ವೃಶ್ಚಿಕ ರಾಶಿಯವರು ಇಲ್ಲಿ ಕೆಲವು ಕಠಿಣವಾದ ಎಚ್ಚರಿಕೆಗಳನ್ನು ಪಾಲಿಸಬೇಕು. ನಿಮ್ಮ ರಾಶಿಯವರಿಗೆ ಇರುವಂತಹ ದೊಡ್ಡ ದೌರ್ಬಲ್ಯವೆಂದರೆ ಅತಿಯಾದ ಸಂಶಯ ಮತ್ತು ಸೇರಿ ತೀರಿಸಿಕೊಳ್ಳುವಂತಹ ಗುಣ. ಡಿಸೆಂಬರ್ 25ರ ನಂತರ ನಿಮ್ಮ ಬದುಕಿಗೆ ಬರುವ ಈ ವ್ಯಕ್ತಿಯ ಮೇಲೆ ನೀವು ಅನಗತ್ಯವಾಗಿ ಸಂಶಯ ಪಡಬಾರದು. ಇವರು ಮಾಡುವ ಪ್ರತಿಯೊಂದು ಕೆಲಸವನ್ನ ಅನುಮಾನದ ದೃಷ್ಟಿಯಿಂದ ನೋಡಿದರೆ ಒಳ್ಳೆಯ ಸಂಬಂಧ ಹಾಳಾಗುತ್ತೆ. ಈ ವ್ಯಕ್ತಿಯು ನಿಮ್ಮ ಒಳಿತಿಗಾಗಿ ಏನನ್ನಾದರೂ ಹೇಳಿದಾಗ ಅವರ ಹಿಂದೆ ಬೇರೆ ಉದ್ದೇಶವಿದೆ ಎಂದು ಕೆದಕಲು ಹೋಗಬೇಡಿ. ನಂಬಿಕೆ ಇಲ್ಲದ ಕಡೆ ಪವಾಡ ನಡೆಯೋದಿಲ್ಲ ಎಂಬುದನ್ನು ನೀವು ಸದಾಕಾಲ ನೆನಪಿನಲ್ಲಿ ಇಟ್ಕೊಳ್ಬೇಕು. ಹಾಗೆ ಈ ವ್ಯಕ್ತಿಯು ಸಾಕ್ಷಾತ್ ಚಿಕ್ಕ ತಪ್ಪು ಮಾಡಿದರೂ ಕೂಡ ಅದನ್ನು ದೊಡ್ಡದು ಮಾಡಿ ಮನಸ್ಸಿನಲ್ಲಿ ದ್ವೇಷ ಬೆಳೆಸಿಕೊಳ್ಬೇಡಿ. ಕ್ಷಮಿಸುವ ಗುಣವನ್ನು ನೀವು ಬೆಳೆಸಿಕೊಳ್ಬೇಕು. ಇನ್ನೊಂದು ಮುಖ್ಯವಾದ ಎಚ್ಚರಿಕೆ ಅಂದರೆ ಈ ವ್ಯಕ್ತಿಯ ಮೇಲೆ ಅತಿಯಾದ ಹೊಡೆತನ ಅಥವಾ ಪೊಸೆಸಿವ್ನೆಸ್ ತೋರಿಸಬೇಡಿ. ವೃಶ್ಚಿಕ ರಾಶಿಯವರು ತಾವು ಇಷ್ಟಪಡುವ ವ್ಯಕ್ತಿ ಕೇವಲ ತಮಗೆ ಮಾತ್ರ ಸೀಮಿತವಾಗಿರಬೇಕು ಎಂದು ಬಯಸುತ್ತಾರೆ. ಆದರೆ ಈ ಗುಣದಿಂದ ಆ ವ್ಯಕ್ತಿಗೆ ಉಸಿರುಗಟ್ಟಿಸಿದ ವಾತಾವರಣ ನಿರ್ಮಾಣವಾಗಬಹುದು. ಅವರಿಗೆ ಅವರದೇ ಆದ ಸ್ವಾತಂತ್ರ್ಯವನ್ನು ನೀಡಿದರೆ ಅವರು ನಿಮ್ಮ ಜೊತೆಗೆ ಸದಾಕಾಲ ಇರುತ್ತಾರೆ. ಈ ವ್ಯಕ್ತಿಯು ನಿಮಗೆ ತೋರಿಸುವಂತಹ ದಾರಿಯಲ್ಲಿ ಕೆಲವು ರಹಸ್ಯಗಳು ಇರಬಹುದು. ಆ ರಹಸ್ಯಗಳನ್ನು ನೀವು ಅರ್ಥ ಮಾಡಿಕೊಂಡು ಕಾಪಾಡಿಕೊಳ್ಬೇಕು. ಎಲ್ಲರ ಮುಂದೆಯೂ ಈ ವ್ಯಕ್ತಿಯ ಬಗ್ಗೆ ಅಥವಾ ಅವರು ನೀಡಿದ ಸಹಾಯದ ಬಗ್ಗೆ ಡಂಗುರ ಸಾರಬೇಡಿ. ಗೌಪ್ಯತೆ ಕಾಪಾಡೋದು ವೃಶ್ಚಿಕ ರಾಶಿಯವರ ಶಕ್ತಿ. ಅದನ್ನು ಈ ವಿಷಯದಲ್ಲೂ ಕೂಡ ಪಾಲಿಸಿ. ವೃಶ್ಚಿಕ ರಾಶಿಯವರ ಪಾಲಿಗೆ ಡಿಸೆಂಬರ್ 25 ಒಂದು ಪುನರ್ಜನ್ಮದ ದಿನವಾಗಿದೆ ಎಂದು ಹೇಳಿದರೆ ತಪ್ಪಾಗಲಾರದು. ಗ್ರಹಗಳ ಬದಲಾವಣೆ
ಬದಲಾವಣೆ ಮತ್ತು ಈ ವ್ಯಕ್ತಿಯ ಆಗಮನದಿಂದ ನಿಮ್ಮ ಬದುಕಿನಲ್ಲಿ ಇದ್ದ ಕತ್ತಲೆ ಸರಿದು ಬೆಳಕು ಮೂಡುತ್ತದೆ. ಇಷ್ಟು ದಿನ ನೀವು ಅನುಭವಿಸಿದ ಮಾನಸಿಕ ಯಾತನೆ ಮತ್ತು ದ್ರೋಹದ ನೋವುಗಳಿಗೆ ಈಗ ಮುಲಾಮು ಸಿಗುವ ಸಮಯ. ಪವಾಡ ಎಂದರೆ ಸತ್ತ ಮನಸ್ಸಿಗೆ ಜೀವ ತುಂಬುವುದೇ ಹೊರತು ದೊಡ್ಡ ಪವಾಡ. ನಿಮ್ಮ ಬದುಕಿಗೆ ಬರುವ ಈ ವ್ಯಕ್ತಿಯು ದೇವರ ಪ್ರತಿನಿಧಿಯಂತೆ ಬಂದು ನಿಮ್ಮನ್ನ ಖಿನ್ನತೆಯಿಂದ ಮತ್ತು ಸೋಲಿನ ಸುಳಿಯಿಂದ ಮೇಲೆತ್ತುತ್ತಾರೆ. ಇವರ ಮಾರ್ಗದರ್ಶನದಲ್ಲಿ ನೀವು ಮತ್ತೆ ಫಿನಿಕ್ಸ್ ಪಕ್ಷಿಯಂತೆ ಎದ್ದು ಜಗತ್ತಿನ ನಿಮ್ಮ ಕಡೆಗೆ ನೋಡುವಂತೆ ನೀವು ಮಾಡುವಂತಹ ಶಕ್ತಿಯನ್ನು ಹೊಂದಿರ್ತೀರಾ. ಇದು ಜಗತ್ತಿಗೆ ನಿಮ್ಮ ತಾಕತ್ತು ಏನೆಂದು ತಿಳಿಸುವಂತಹ ಸಮಯವಾಗಿದೆ. ಈ ವ್ಯಕ್ತಿಯ ಪ್ರಭಾವದಿಂದ ನಿಮ್ಮ ಆರ್ಥಿಕ ಸ್ಥಿತಿ ಊಹೆಗೂ ನಿಲುಕದ ರೀತಿಯಲ್ಲಿ ಸುಧಾರಣೆ ಪಡೆದುಕೊಳ್ಳುತ್ತೆ. ಗುಪ್ತಧನ ಅಥವಾ ಅನಿರೀಕ್ಷಿತ ಲಾಭಗಳು ಬರುವ ಸಾಧ್ಯತೆ ಇದೆ. ಕುಟುಂಬದಲ್ಲಿ ಕಳೆದು ಹೋದ ನೆಮ್ಮದಿ ಮತ್ತೆ ಮರಳುತ್ತದೆ. ದಾಂಪತ್ಯ ಜೀವನದಲ್ಲಿ ಇದ್ದ ಬಿರುಕುಗಳು ಮುಚ್ಚಿ ಹೋಗಿ ಪ್ರೀತಿ ಚಿಗುರೊಡೆಯುತ್ತದೆ. ಇದಕ್ಕೆಲ್ಲವೂ ಮೂಲ ಕಾರಣ ನಿಮ್ಮ ಮೊದಲಾದ ಮನಸ್ಥಿತಿ ಮತ್ತು ಆ ವ್ಯಕ್ತಿಯ ಮೇಲಿನ ವಿಶ್ವಾಸ. ದೈವ ಇಚ್ಛೆ ಇಲ್ಲದೆ ಹುಲ್ಲು ಕಡ್ಡಿಯು ಅಲುಗಾಡಲಾರದು. ಆದ್ದರಿಂದ ನಿಮ್ಮ ಬದುಕಿಗೆ ಬರುವ ಈ ವ್ಯಕ್ತಿಯನ್ನ ಸಂಶಯವಿಲ್ಲದೆ ಸ್ವಾಗತಿಸಿ ಮತ್ತು ಗೌರವಿಸಿ. ಬರುವ ದಿನಗಳು ವೃಶ್ಚಿಕ ರಾಶಿಯವರ ಪಾಲಿಗೆ ಅತ್ಯಂತ ಮಹತ್ವದ ಮತ್ತು ಲಾಭದಾಯಕದ ದಿನಗಳಾಗಿರುತ್ತವೆ. ನಿಮ್ಮ ಕನಸುಗಳು ನನಸಾಗುವ ಮತ್ತು ನಿಮ್ಮ ಶತ್ರುಗಳು ಸೋಲೊಪ್ಪಿಕೊಳ್ಳುವ ಸಮಯ ಇದಾಗಿದ್ದು, ಹಳೆಯ ಕಹಿ ಘಟನೆಗಳನ್ನು ಮರೆತು ಕ್ಷಮಿಸುವ ಗುಣದೊಂದಿಗೆ ಮುನ್ನಡೆಯಿರಿ. ನಿಮ್ಮ ಜೊತೆ ಆ ವ್ಯಕ್ತಿ ಮತ್ತು ಆಂಜನೇಯ ಸ್ವಾಮಿ ಹಾಗೂ ಲಕ್ಷ್ಮೀ ದೇವಿಯ ಅನುಗ್ರಹ ಸದಾ ಕಾಲ ರಕ್ಷಣೆ ಮಾಡುತ್ತದೆ. ಸದಾ ನಿಮ್ಮ ಜೀವನದಲ್ಲಿ ಬರುವಂತಹ ಪ್ರತಿಯೊಂದು ಕ್ಷಣವನ್ನು ಆನಂದದಿಂದ ಮತ್ತು ಗೌರವದಿಂದ ಪ್ರೀತಿಸಿ. ನಿಮಗಾಗಿ ನೀವು ಬದುಕಿ. ಈ ಕ್ಷಣವನ್ನು ನೀವು ಗೌರವಿಸೋದ್ರಿಂದ ನಿಮ್ಮ ಜೀವನದಲ್ಲಿ ನಡೆಯಬಹುದಾದ ಅದ್ಭುತವಾದ ಕ್ಷಣವನ್ನು ನೀವು ಯಾವಾಗಲೂ ಕೂಡ ನೆನಪು ಮಾಡ್ಕೊಳ್ಳೋದ್ರಿಂದ ಕೈಯಿಂದ ಆದಷ್ಟು ಬೇಗ ಹೊರಗಡೆ ಬರ್ಬೋದು. ನಿಮ್ಮ ಪ್ರತಿಯೊಂದು ಹೆಜ್ಜೆಯು ಕೂಡ ಯಶಸ್ಸಿನ ಕಡೆಗೆ ಸಾಗುತ್ತದೆ ಮತ್ತು ನಿಮ್ಮ ಬದುಕಿನ ರಹಸ್ಯಗಳೆಲ್ಲವೂ ಸುಖಾಂತ್ಯ ಕಂಡುಕೊಳ್ಳುತ್ತೆ. ಈ ಸಮಯದಲ್ಲಿ ನೀವು ಮಾಡುವಂತಹ ಒಳ್ಳೆಯ ಕಾರ್ಯಗಳು ನಿಮ್ಮನ್ನ ಅಜರಾಮರವಾಗಿ ಮಾಡುತ್ತದೆ. ನಿಮ್ಮ ಜೀವನದ ಕಹಿ ನೆನಪುಗಳನ್ನು ದೂರ ಮಾಡುತ್ತೆ. ಇನ್ನು ಮುಂದೆ ನಿಮ್ಮ ಜೀವನ ಬರೀ ಸಂತೋಷದಿಂದ ಕೂಡಿರುತ್ತೆ. ಅಲ್ಲಿ ಯಾವುದೇ ಕಷ್ಟ, ನೋವು, ಕಣ್ಣೀರಿಗೆ ಸ್ಥಾನ ಇರೋದಿಲ್ಲ. ನಿಮ್ಮ ಜೀವನ ಯಾವಾಗಲೂ ಶುಭವಾಗಿರಲಿ, ಸಂತೋಷವಾಗಿರಲಿ, ಶಾಂತಿಯಿಂದ ಕೂಡಿರಲಿ ಎಂದು ಹಾರೈಸುತ್ತಾ ಈ ಒಂದು ವಿಶೇಷವಾದ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಸರ್ವೇ ಜನ ಸುಖಿನೋ ಭವಂತು. ಧನ್ಯವಾದಗಳು.